ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ರುಚಿಯಾದ ಬೀಟ್ರೂಟ್ ಮತ್ತು ಆಲೂಗಡ್ಡೆ ಹಾಕಿ ಪಲ್ಯ ಮಾಡ್ತಾಯಿದ್ದೇನೆ. ಇಲ್ಲಿ ನಾನು 3 ಬೀಟ್ರೂಟು ಸಣ್ಣದನ್ನಾಗಿ ಕಟ್ ಮಾಡಿ ಇಟ್ಟಿದ್ದೇನೆ ಮತ್ತು 2 ಆಲೂಗಡ್ಡೆ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೇನೆ. ಈಗ ಬೀಟ್ರೂಟನ್ನು ಕುಕ್ಕರಿಗೆ ಹಾಕುವ. ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೊಂದು 1/4 ಲೋಟಷ್ಟು ನೀರು ಹಾಕಿದರೆ ಸಾಕು, ಯಾಕಂದರೆ ಬೀಟ್ರೂಟಿದ್ದು ನೀರು ಬಿಡ್ತದೆ. ಈಗ ಇದನ್ನು ಫಸ್ಟಿಗೆ ಇದರದ್ದು 2 ಸೀಟಿ ತೆಗಿತೇನೆ ನಾನು. ಎರಡು ಸೀಟಿ ತೆಗೆದೆ. ಈಗ ಆಲೂಗಡ್ಡೆ ಹಾಕಿ 1 ಸೀಟಿ ತೆಗೆದೇನೆ. ಟೊಮೆಟೊ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಆಲೂಗಡ್ಡೆ ಹಾಕಿ 1 ಸೀಟಿ ತೆಗೆದ್ರೆ ಸಾಕಾಗ್ತದೆ. ಈಗ ಮಸಾಲೆಗೆ ಏನೆಲ್ಲ ಬೇಕಂತ ನೋಡುವ. 1/2 ಟೇಬಲ್ ಸ್ಪೂನ್ ಕೊತ್ತಂಬರಿ, ಮತ್ತು ಅರ್ಧ ಟೀ ಸ್ಪೂನ್ ಜೀರಿಗೆ, ಮತ್ತು 1/4 ಟೀ ಸ್ಪೂನ್ ಸಾಸಿವೆ, ಮತ್ತು 1/4 ಟೀ ಸ್ಪೂನ್ ಪೆಪ್ಪರ್. ಇದನ್ನು ಚೆನ್ನಾಗಿ ರೋಸ್ಟ್ ಮಾಡುವ. ಈಗ ಇದಕ್ಕೆ ನಾನು 6 ಬ್ಯಾಡಗೆ ಮೆಣಸು ತಗೊಂಡಿದ್ದೇನೆ. ಇದನ್ನು ಸಹ ಅದರೊಟ್ಟಿಗೆ ರೋಸ್ಟ್ ಮಾಡುವ. ನೋಡಿ, ರೋಸ್ಟ್ ಮಾಡಿ ಆಯಿತು. ಮಿಕ್ಸಿ ಜಾರಿಗೆ ಹಾಕ್ತೇನೆ. 1 ಸಣ್ಣ ಈರುಳ್ಳಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ, ಮತ್ತು 6-7 ಎಸಳು ಬೆಳ್ಳುಳ್ಳಿ, ಮತ್ತು 1 ಸಣ್ಣ ತುಂಡು ಹುಣಸೆ, ಮತ್ತು 1/4 ಟೀ ಸ್ಪೂನು ಅರಿಶಿನ ಪೌಡರ್, ಮತ್ತು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡುವ ಫಸ್ಟಿಗೆ. ನೋಡಿ, ಈ ಥರ ಗ್ರೈಂಡ್ ಮಾಡಿದೆ. ಈಗ ಇದಕ್ಕೆ ನಾನು 1 ಕಪ್ಪು ತೆಂಗಿನಕಾಯಿ ತುರಿ ಹಾಕಿ ಇದು ತರಿಯಾಗಿ ಗ್ರೈಂಡ್ ಮಾಡಲಿಕ್ಕೆ. ಇದು ನೋಡಿ, ತರಿಯಾಗಿ ಗ್ರೈಂಡ್ ಮಾಡಿದೆ. ತರಿಯಾಗಿ ಗ್ರೈಂಡ್ ಮಾಡಿ ಪಲ್ಯ ಮಾಡಿದರೆ ಸೂಪರ್ ಆಗ್ತದೆ. ಇಲ್ಲಿ ನಾನು ಒಂದು ಪಾತ್ರೆ ತಗೊಂಡಿದ್ದೇನೆ. 1-1.5 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ. ಈಗ ಎಣ್ಣೆ ಬಿಸಿಯಾಗಿದೆ. 1/2 ಟೀ ಸ್ಪೂನ್ ಸಾಸಿವೆ ಹಾಕ್ತಾ ಇದ್ದೇನೆ. ಸ್ವಲ್ಪ ಕರಿಬೇವು. ಈಗ ಇಲ್ಲಿ ನಾನು ಬೇಯಿಸಿಟ್ಟ ಬೀಟ್ರೂಟ್ ಮತ್ತು ಆಲೂಗೆಡ್ಡೆಯನ್ನು ಹಾಕ್ತಾ ಇದ್ದೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಇದಕ್ಕೆ ನಾನು ಗ್ರೈಂಡ್ ಮಾಡಿಟ್ಟ ಮಸಾಲೆಯನ್ನು ಹಾಕ್ತಾ ಇದ್ದೇನೆ. ಇದು ಜಾಸ್ತಿ ತೆಳು ಮಾಡಬಾರ್ದು, ಒಳ್ಳೆಯದಾಗೋದಿಲ್ಲ. ಅಂದರೆ ತೆಂಗಿನಕಾಯಿ ತುರಿಯನ್ನು ನಾವು ತರಿಯಾಗಿ ಗ್ರೈಂಡ್ ಮಾಡಿದ್ದೇವಲ್ಲ, ಹಾಗಾಗಿ ತೆಳು ಮಾಡಲಿಕ್ಕೆ ಆಗೋದಿಲ್ಲ. ತೆಳು ಸಹ ಮಾಡಬಾರ್ದು, ಜಾಸ್ತಿ ದಪ್ಪ ಕೂಡ ಮಾಡಬಾರ್ದು. ಈಗ ತುಂಬ ದಪ್ಪ ಇದೆ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ತೆಳು ಮಾಡಬೇಕು. ಮತ್ತು ಇದು ತಣ್ಣಗಾದ ಮೇಲೆ ಪುನಃ ದಪ್ಪ ಆಗ್ತದೆ. ಇದು ನೋಡಿ, ತುಂಬ ದಪ್ಪ ಇದೆ. ಇದಕ್ಕೆ ಸ್ವಲ್ಪ ನೀರು ಹಾಕುವ. ಈಗ ನೀವು ಕೂಡ ಇದೇ ಥರ ಪದಾರ್ಥ ಮಾಡಿ ನೋಡಿ, ತುಂಬ ಟೇಸ್ಟ್ ಆಗ್ತದೆ. ಕುದೀತಾ ಉಂಟು. ನಾನು ಸ್ವಲ್ಪ ತೆಳು ಇಟ್ಟಿದ್ದೇನೆ, ಯಾಕೆಂದರೆ ಅದು ತಣ್ಣಗಾದ ಮೇಲೆ ದಪ್ಪ ಆಗ್ತದೆ ಪುನಃ. ಕುದಿ ಬರ್ತಾ ಉಂಟು. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇದು ಸಾಕು. ಈಗ ಗ್ಯಾಸ್ ಆಫ್ ಮಾಡಿದೆ. ನೋಡಿ ಫ್ರೆಂಡ್ಸ್, ರುಚಿಯಾದ ಬೀಟ್ರೂಟ್ ಮತ್ತು ಆಲೂಗಡ್ಡೆ ಪಲ್ಯ ರೆಡಿ ಆಯಿತು.